ನೀವೆಲ್ಲರೂ ಸಾವಿರಾರು ವಿಡಿಯೋಸ್ ನೋಡಿರ್ಬೋದು, ಆದರೆ ಬಾಕ್ಸಿಂಗ್ ಡೇ ಟೆಸ್ಟ್ ಅಂದ್ರೆ ಏನು ಯಾರು ಹೇಳಂಗಿಲ್ಲ. ಆದ್ರೆ ನಾನು ಹೇಳ್ತೀನಿ, ಬಾಕ್ಸಿಂಗ್ ಡೇ ಇಂದ ಇರುವ ಇತಿಹಾಸ ಬಗ್ಗೆ ನೋಡೋಣ. ಮೊದಲನೇ ಬಾಕ್ಸಿಂಗ್ ಡೇ ಟೆಸ್ಟ್ 1792ನಲ್ಲಿ ವಿಕ್ಟೋರಿಯಾ ಮತ್ತೆ ನ್ಯೂ ಸೌತ್ ವೇಲ್ಸ್ ಆಡಿದರು. ಬಾಕ್ಸಿಂಗ್ ಡೇ ಈಗ UK, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾನಲ್ಲಿ ಆಡ್ತಾರೆ. ಆದರೆ ಕಾಯಂವಾಗಿ ಆಸ್ಟ್ರೇಲಿಯಾನೇ ಆಡೋದು. ಬಾಕ್ಸಿಂಗ್ ಡೇ ಹೆಸರಿಂದ ಎರಡು ಮುಖ್ಯ ಕಾರಣ ಇದ್ದಾವೆ. ಮೊದಲನೇದು 25 ಡಿಸೆಂಬರ್ಗೆ ಕೆಲಸ ಮಾಡುವ ಮಂದಿಗೆ 26 ಡಿಸೆಂಬರ್ಗೆ ರಜಾ ಕೊಟ್ಟು ಅವರಿಗೆ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಗಿಫ್ಟ್ ಕೊಡ್ತಾರೆ. ಎರಡನೇದು 25 ಡಿಸೆಂಬರ್ಗೆ ಆಸ್ಟ್ರೇಲಿಯಾದಲ್ಲಿ ಇರುವ ಎಲ್ಲ ಚರ್ಚ್ಗಳಲ್ಲಿ ಹೊರಗಡೆ ಗಿಫ್ಟ್ ಇಡ್ತಾರೆ. ಆ ಗಿಫ್ಟ್ಗಳು ಮರುದಿನ ಬಡವ್ರ ಮಂದಿ ತಗೊಂಡು ಹೋಗ್ತಾರೆ. ಇದು ಎರಡು ಕಾರಣ ಬಾಕ್ಸಿಂಗ್ ಡೇ ಅನ್ನಕ್ಕೆ. ಯಾಕಂದ್ರೆ ಬಾಕ್ಸ್ನಲ್ಲಿ ಗಿಫ್ಟ್ಗಳು ಪ್ಯಾಕ್ ಮಾಡಿ ಕೊಡ್ತಾರೆ. 26 ಡಿಸೆಂಬರ್ ಅಂದ್ರೆ ಸಾಕು. ಮೊದಲನೇ ವಿಷಯ ತಲೆಗೆ ಬರೋದು ಭಾರತ್ ಮತ್ತೆ ಆಸ್ಟ್ರೇಲಿಯಾ ಮಧ್ಯೆ ಇರುವ 4ನೇ ಟೆಸ್ಟ್. ಈ ಟೆಸ್ಟ್ ಭಾರತ್ಗೆ ಬಹಳ ಮುಖ್ಯ ಇದೆ. ಯಾಕಂದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡ್ಬೇಕಂದ್ರೆ ಈ ಟೆಸ್ಟ್ ಗೆಲ್ಲೇಬೇಕು. ಇದು ಒಂದೇ ಒಂದು ದಾರಿ. ಸೋತ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಬರೋದು ಅಷ್ಟೇ, ಮತ್ತೇನೂ ಹೇಳಂಗಿಲ್ಲ. ಮೆಲ್ಬರ್ನ್ ನಲ್ಲಿ ಭಾರತ 14 ಮ್ಯಾಚ್ ಆಡಿದೆ. ಅದರಲ್ಲಿ 4 ಗೆದ್ದಿದೆ, 8 ಸೋತಿದ್ದಾರೆ, 2 ಡ್ರಾ ಆಗಿದೆ. ಸೀರೀಸ್ ಈಗ 1-1 ಡ್ರಾ ಆಗಿದೆ. ಈ ಸಲ IPL ಆಕ್ಷನ್ ನಲ್ಲಿ ಬಹಳ ಮಂದಿ ಅನ್ಸೋಲ್ಡ್ ಆಗಿದ್ದಾರೆ. ಆದರೆ ಅದರಲ್ಲಿ ಡೇವಿಡ್ ವಾರ್ನರ್, ಕೇನ್ ವಿಲಿಯಮ್ಸನ್ ದೊಡ್ಡ ಪ್ಲೇಸ್ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.